ಪ್ರಿಯ ವೀಕ್ಷಕರೇ, ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕಾಫಿನಾಡೆ ಎಂದು ಪ್ರಸಿದ್ಧವಾಗಿರುವ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದೀವಿ. ಚಿಕ್ಕಮಗಳೂರು ಜಿಲ್ಲೆಯ ಸಿಟಿ ಸೆಂಟರಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವಂಥ ದಂಟಿನಮಕ್ಕಿ ಗ್ರಾಮದ ಸಿದ್ದರಾಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವೀಗ ಗಮನಿಸ್ತಾ ಇರುವಂಥ ಸುಂದರವಾದ ಪರಿಸರ ದಂಟಿನಮಕ್ಕಿ ಎಂಬ ಗ್ರಾಮ. ಇಲ್ಲಿಯೂ ಕೂಡ ಸಿದ್ದರಾಮೇಶ್ವರ ಮಹಾಗದ್ದಿಗೆ ಇದೆ. ದೇವಸ್ಥಾನದ ಆವರಣ ತುಂಬ ವಿಶಾಲವಾಗಿದೆ. ನೀವು ನೋಡ್ಬೋದು, ಒಂದು ಒಳ್ಳೆ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ದೇವಸ್ಥಾನದ ಸುತ್ತ ಇರುವ ತೆಂಗಿನ ಮರಗಳು ದೇವಸ್ಥಾನಕ್ಕೆ ಒಂದು ವಿಶೇಷವಾದ ಮೆರಗನ್ನು ನೀಡಿದೆ. ಕಾಯಕಯೋಗಿ ಸಿದ್ದರಾಮ ದುಡಿಮೆಯಲ್ಲಿ ದೇವರ ಕಂಡವನು, ಲೋಕ ಕಲ್ಯಾಣಕ್ಕಾಗಿ ಸದಾ ಲೋಕ ಸಂಗ್ರಹ ಕಾರ್ಯದಲ್ಲಿ ನಿರತನಾದವನು. ಸಿದ್ದರಾಮ ಶಿವಯೋಗಿ ವಿರಾಗಿ ಸರ್ವಸಂಗ ಪರಿತ್ಯಾಗಿಯಾದರೂ ಅವನು ಕೂಡ ಭೂಮಿಯ ಮೇಲೆ ಜನಿಸಿದವನು. ಉಸಿರಿರುವವರೆಗೂ ಒಂದಲ್ಲ ಒಂದು ಕಾಯಕ ಮಾಡಲೇಬೇಕು. ಕಾಯಕ ಕೈಲಾಸ ಸದೃಶ್ಯವಾದದ್ದು. ಶಿವಯೋಗದ ಸಿದ್ಧಿಗೆ ಕಾಯಕ ಯೋಗವೇ ಬುನಾದಿ ಅಂತ ಹೇಳುತ್ತಾ ಬಂದಿದ್ದಾನೆ. ಮಂತ್ರಕ್ಕೆ ಮಾವಿನಕಾಯಿ ಉದುರದು, ಮಾನವ ಕ್ರಿಯಾಶೀಲನಾಗಬೇಕು, ಮೊದಲು ಶ್ರಮ ಆಮೇಲೆ ಸುಖ ಎಂದು ಈ ರೀತಿಯ ಕಾಯಕದ ಬಗ್ಗೆ ಹೆಚ್ಚಿನ ಒಂದು ಮಹತ್ವವನ್ನು ಸಿದ್ದರಾಮೇಶ್ವರರು ಸಾರ್ತಾ ಬಂದಿದ್ದಾರೆ. ಬನ್ನಿ ಸಿದ್ದರಾಮರ ದೇವಾಲಯದ ಒಳಗಡೆ ಹೋಗಿ ಶ್ರೀ ಸ್ವಾಮಿಯವರ ದರ್ಶನವನ್ನು ಪಡೆಯೋಣ. ಪೂರ್ತಿ ದೇವಸ್ಥಾನ ಕಲ್ಲಿನಿಂದ ಮಾರ್ಪಟ್ಟಿದೆ. ತುಂಬ ವಿಶೇಷವಾಗಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇಲ್ಲಿ ನಾವು ಸಿದ್ದರಾಮೇಶ್ವರರ ಪ್ರತೀಕವಾಗಿ ಒಂದು ಲಿಂಗವನ್ನು ಕೂಡ ಕಾಣಬಹುದು. ಲಿಂಗವನ್ನೇ ಸಿದ್ದರಾಮೇಶ್ವರರ ಪ್ರತೀಕವಾಗಿ ಅಂದಿನ ಕಾಲದಿಂದಲೂ ಸುಮಾರು ಒಂದು 800 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ. ಅವತ್ತಿಂದಲೂ ಇದೇ ಲಿಂಗವನ್ನು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ನೀವು ಈ ಗರ್ಭಾಂಕಣದಲ್ಲಿ ಒಂದು ಗದ್ಗೆ ಇದೆ, ಅದರ ಮೇಲೆ ಗಮನಿಸ್ತಿರುವಂಥದ್ದು ಸಿದ್ದರಾಮೇಶ್ವರರ ಉತ್ಸವ ಮೂರ್ತಿ. ಯಾವ ರೀತಿ ವಿಶೇಷವಾದ ಪೂಜೆ ನಡೆಯುತ್ತೆ ಇಲ್ಲಿ? ಪ್ರತಿ ವರ್ಷ ಕಾರ್ತಿಕ್ ಮಾಸದಲ್ಲಿ ವಿಶೇಷವಾಗಿ ರುದ್ರಾಭಿಷೇಕ ನಡೆಯುತ್ತೆ. ಆನಂತರ ಭಕ್ತಾದಿಗಳಿಗೆ ಅನ್ನದಾನ ಏರ್ಪಡಿಸ್ತಾರೆ. ಆಮೇಲೆ ಜನವರಿ 14ನೇ ತಾರೀಕು ಗುರು ಸಿದ್ದರಾಮೇಶ್ವರ ಜಯಂತಿ ದಿನ ಊರಲ್ಲೆಲ್ಲ ಸ್ವಾಮೀಜಿಯವರನ್ನು ಮೆರವಣಿಗೆ ಮಾಡ್ತೇವೆ. ಆಮೇಲೆ ಬೇರೆ ಹಬ್ಬಗಳಲ್ಲೆಲ್ಲ ಭಕ್ತಾದಿಗಳು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಶಿವರಾತ್ರಿನಲ್ಲೂ ಅಭಿಷೇಕ ಇರುತ್ತೆ. ಮತ್ತೆ ಇಲ್ಲಿ ದಿನ ಎಷ್ಟು ಪೂಜೆ ಆಗ್ತದೆ? 2 ಕಾಲದಲ್ಲಿ, ಬೆಳಗ್ಗೆ ಮತ್ತೆ ಸಂಜೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ದಂಟಿನಮಕ್ಕಿ ಎನ್ನುವ ಗ್ರಾಮದಲ್ಲಿದ್ದೀವಿ. ಅಲ್ಲೂ ಕೂಡ ಸಿದ್ದರಾಮೇಶ್ವರ ಗದ್ದಿಗೆ ಇದೆ. ಅಲ್ಲಿನ ಬಗ್ಗೆ ತಿಳಿಸ್ಕೊಡ್ತಾರೆ. ಸರ್, ನಿಮ್ಮ ಹೆಸರು? ನಾನು BR ಜಗದೀಶ್ ಅಂತ, ವಕೀಲರಾಗಿ ನಾನು 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಗುರು ಸಿದ್ದರಾಮೇಶ್ವರ ವಿದ್ಯಾಸಂಸ್ಥೆ ಅಂತ ಇದೆ, ನೊಳಂಬ ಸಮಾಜದವ್ರದ್ದು. ಅದರಲ್ಲಿ ನಾನು 5 ವರ್ಷಗಳ ತನಕ 5 ವರ್ಷದಿಂದ ನಾನು ಅಧ್ಯಕ್ಷನಾಗಿದ್ದೆ. 5 ವರ್ಷದಿಂದ ಸ್ವಾಮೀಜಿ ಪುಷ್ಪಗಿರಿ ಸ್ವಾಮೀಜಿಯವರು ಅಧ್ಯಕ್ಷರಾಗಿದ್ದಾರೆ. ನಾವೆಲ್ಲ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ವಿ. ಇಲ್ಲಿ ಗುರು ಸಿದ್ದರಾಮೇಶ್ವರ ದೇವಾಲಯ ದಂಟ್ರುಮಕ್ಕಿಯಲ್ಲಿದೆ. ದಂಟ್ರುಮಕ್ಕಿ ಅನ್ನೋದು ಚಿಕ್ಕಮಗಳೂರಿಂದ ಕೂದಲೆಳೆಯ ದೂರದಲ್ಲಿದೆ. ಅಂದರೆ ಅರ್ಧ ಕಿಲೋಮೀಟ್ರ್ ದೂರದಲ್ಲಿದೆ. ಬಸವನಹಳ್ಳಿ ಕೆರೆ ಬರುತ್ತೆ. ಕೆರೆಯ ದಡದಲ್ಲೇ ಗುರು ಸಿದ್ದರಾಮೇಶ್ವರ ದೇವಾಲಯ ಇದೆ. ಇಲ್ಲಿ ಪ್ರತಿ ವರ್ಷ ಇಲ್ಲಿನ ಬಾಂಧವರು ಕಾರ್ತಿಕ ಮಾಸದಲ್ಲಿ ಒಂದು ಉತ್ಸವವನ್ನು ಮಾಡ್ತಾರೆ. ಕಂದ್ಲಿಯನ್ನು ಕಟ್ಟಿ ಕಾರ್ತಿಕ ಮಾಸದಲ್ಲಿ ಊರವರಿಗೆಲ್ಲರಿಗೂ ಸಹ ದಾಸೋಹ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ಊರವರಲ್ದಲೇ ಇಡೀ ಸುತ್ತಲಿನ ಗ್ರಾಮಸ್ಥರು, ನಾಗರಿಕರು ಬಂದು ಇಲ್ಲಿ ಆ ದಿನ ಅನ್ನದಾಸೋಹದಲ್ಲಿ ಭಾಗಿಯಾಗಿ ಇರ್ತಾರೆ ವರ್ಷಕ್ಕೊಂದ್ಸರಿ. ಅದಕ್ಕಿಂತ ಹೆಚ್ಚಾಗಿ ಚಿಕ್ಕಮಗಳೂರಿನಲ್ಲಿ ನಡೆದಂತಹ ಗುರು ಸಿದ್ದರಾಮೇಶ್ವರ ಜಯಂತಿಯ ಅಂದಿನಿಂದ ಇಂದಿನವರೆಗೂ ಗುರು ಸಿದ್ದರಾಮೇಶ್ವರ ವಿದ್ಯಾಸಂಸ್ಥೆಯವರು ಮತ್ತು ನೊಳಂಬ ಸಮಾಜದವರು
12 ತಿಂಗಳುಗಳ ಕಾಲ, ಅಂದರೆ ಪ್ರತಿ ತಿಂಗಳು ಹುಣ್ಣಿಮೆಯಂದು ರುದ್ರಾಭಿಷೇಕವನ್ನು ಇಲ್ಲಿ ಮಾಡುವಂಥದ್ದು ವಿಶೇಷ. ಅದು ಯಾವತ್ತೂ ಅದು ಆ ದಿನದಿಂದ ಗುರು ಸಿದ್ದರಾಮೇಶ್ವರ ಜಯಂತಿ ಚಿಕ್ಕಮಗಳೂರಿನಲ್ಲಿ ಆದ್ರಿಂದನೂ ಇದುವರೆಗೂ ತಪ್ಪದೇ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ. ನಮ್ಮ ಹಿರಿಯವರು ಹೇಳುವ ರೀತಿಯಲ್ಲಿ ಈ ಒಂದು ಗದ್ದಿಗೆ ಸುಮಾರು 800 ವರ್ಷಗಳ ಇತಿಹಾಸವಿರುವಂತಹ ಗದ್ದಿಗೆ. ಆಗ ಗುರು ಸಿದ್ದರಾಮೇಶ್ವರರು ಬಸವಣ್ಣವರ ಕಾಲದಲ್ಲಿ ಏನು 77 ಗದ್ದಿಗೆಗಳನ್ನು ಸ್ಥಾಪನೆ ಮಾಡಿದರು ಸಿದ್ದರಾಮೇಶ್ವರರು. ಆ ರೀತಿಯಲ್ಲಿ ಮಾಡ್ಕೊಂಡು ಬಂದದ್ದರಲ್ಲಿ ಚಿಕ್ಕಮಗಳೂರು ಒಂದು, ಮತ್ತು ಚಿಕ್ಕಮಗಳೂರು ಕಡೂರು ತಾಲೂಕಿನ ಮತಿಘಟ್ಟ, ಈ ಭಾಗದಲ್ಲಿ 2 ಗದ್ದಿಗೆಗಳನ್ನು ಸ್ಥಾಪನೆ ಮಾಡಿದ್ರು ಅಂತೇಳಿ ಉಲ್ಲೇಖಗಳು ಹೇಳ್ತವೆ ನಮ್ಮ ಹಿರಿಯರು ಹೇಳುವ ರೀತಿಯಲ್ಲಿ. ಅರ್ಚಕರು ಹೇಳಿದಂತೆ ಇದು ಒಂದು ಬಳಪಿನ ಕಲ್ಲಿನ ಮಂಟಪದ ಒಂದು ಇದರಲ್ಲಿತ್ತು. ಈ ದೇವಸ್ಥಾನ ಆಗಿದ್ದೇನಾದ್ರು ಗೊತ್ತಾ ಸರ್ ನಿಮಗೆ? ಈ ದೇವಸ್ಥಾನನ ಇತ್ತೀಚೆಗೆ ಗ್ರಾಮಸ್ಥರು ಸೇರ್ಬಿಟ್ಟು ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿ ಕಲ್ಲಿನ ದೇವಸ್ಥಾನವನ್ನು ಮಾಡಿದ್ದಾರೆ. ಹಿಂದೆ ಚಿಕ್ಕದಾಗಿ ದೇವಸ್ಥಾನ ಇತ್ತು, ಅದನ್ನು ದಂಡ್ರಮುಖಿ ಗ್ರಾಮಸ್ಥರು ಸೇರಿ ಭಕ್ತಾದಿಗಳ ನೆರವಿನಿಂದ ಒಂದು ಉತ್ತಮವಾದಂತಹ ದೇವಾಲಯವನ್ನು, ಕಲ್ಲಿನ ದೇವಸ್ಥಾನವನ್ನು ಮಾಡಿದ್ದಾರೆ. ಮತ್ತು ಹಾಗೆ ನಾವು ಇಲ್ಲಿ ಗಮನಿಸ್ಬೋದು, ಈ ಸಿದ್ದರಾಮೇಶ್ವರ ದೇವಸ್ಥಾನ ಪಕ್ಕದಲ್ಲೇ ಮಲ್ಲಿಕಾರ್ಜುನ ಸ್ವಾಮಿ ಅವ್ರ ಗುರುಗಳಾದ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಪ್ರಿಯ ವೀಕ್ಷಕರೇ, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲೈಕ್, ಶೇರ್ ಮತ್ತು ಕಾಮೆಂಟ್ನ ಮುಖಾಂತರ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ಹೇಳ್ತಾ, ಗುರು ಸಿದ್ದರಾಮ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲೆಂದು ಆಶಿಸುತ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಇನ್ನಷ್ಟು ಸಿದ್ದರಾಮೇಶ್ವರ ಗದ್ದಿಗೆಗಳ ಮಾಹಿತಿ ನೀಡ್ತೀನಿ ಅಂತ ಹೇಳ್ತಾ, ಎಲ್ಲರಿಗೂ ಶರಣು ಶರಣಾರ್ಥಿ. ಶುಭ ದಿನ.